ಇನ್ನು ಬೆಳಗಾವಿಯಲ್ಲೂ ಕೂಡ ಸದ್ಯಕ್ಕೆ ಮಳೆ ಜೋರಾಗಿದೆ. ಸಪ್ತ ನದಿಗಳ ಅಬ್ಬರ ಇಲ್ಲಿ ಬೆಳಗಾವಿ ಜನರನ್ನ ಹೈರಾಣು ಮಾಡ್ತಾ ಇದೆ. ಯಾಕಂದ್ರೆ 7 ನದಿಗಳು ಎಲ್ಲಿ ನೋಡಿದ್ರೂ ಕೂಡ ಪ್ರವಾಹ, ಜಮೀನುಗಳೆಲ್ಲ ಮುಳುಗಿ ಹೋಗ್ತಾ ಇದೆ. ಬೆಳಗಾವಿ ಜಿಲ್ಲೆಯಲ್ಲಿ ಈವರೆಗೆ 22 ಸೇತುವೆಗಳು ಮುಳುಗಡೆ ಆಗಿದೆ. ಬೆಳಗಾವಿ ಜಿಲ್ಲೆಯ ಚಿಕ್ಕೋಡಿ, ನಿಪ್ಪಾಣಿ, ಮೂಡಲಗಿ ಸೇತುವೆ ಮುಳುಗಡೆ ಆಗಿದೆ. ಗೋಕಾಕ್ ಹಾಗೂ ಹುಕ್ಕೇರಿ ತಾಲೂಕಿನ ಸೇತುವೆಗಳು ಕೂಡ ಮುಳುಗಡೆ ಆಗಿದೆ. ಸೊ ಪ್ರತಿ ಬಾರಿ ಮಹಾರಾಷ್ಟ್ರ ಭಾಗದಲ್ಲಿ ಆ ಪಶ್ಚಿಮ ಘಟ್ಟಗಳಲ್ಲಿ ಹೆಚ್ಚಾಗಿ ಮಳೆಯಾದಾಗ ಅದರ ನೇರ ಹೊಡೆತ ನಮ್ಮ ಜಿಲ್ಲೆಗಳಿಗೆ, ಅದರಲ್ಲೂ ಬೆಳಗಾವಿ ಅಂತ ಜಿಲ್ಲೆಗೆ ಆಗಿದೆ. ಸೊ ನೀವೀಗ ನೋಡ್ತಾ ಇದ್ದೀರಾ, ಒಂದು ಕಡೆ ಒಂದಷ್ಟು ಪಶ್ಚಿಮ ಘಟ್ಟ ಪ್ರದೇಶ ಬೆಳಗಾವಿಲಿ, ಅದಾದ ನಂತರ ಈ ಬಯಲು ಪ್ರದೇಶ ಏನಿದೆ ಅಲ್ಲಿ ಎಲ್ಲ ಕಡೆ ಕೂಡ ಈಗ ಸಣ್ಣ ಪುಟ್ಟ ನದಿಗಳು ಕೂಡ ತುಂಬಿ ಹರಿತಿರೋದು ನೋಡಿ. ಇದೆಲ್ಲ ಸೇತುವೆಗಳಿದು. ಆದರೆ ಇದು ನದಿ ಏನೋ ಕಂಪ್ಲೀಟ್ ಆಗಿ ಅಲ್ಲಿ ಎಲ್ಲೂ ಸೇತುವೆನೇ ಇದೆ ಅನ್ನೋ ರೀತಿಯಂತ ಕುರುಹೇಲದಂತೆ ಈಗ ಕವರ್ ಆಗ್ತಾ ಇದೆ. ಹಾಗಾಗಿ ಹಲವಾರು ಗ್ರಾಮಗಳ ಸಂಪರ್ಕ ಕಡಿತ ಆಗ್ತಾ ಇದೆ. ಸೊ ನಾವು ನೋಡ್ತಿರೋ ಹಾಗೆ ಇಲ್ಲಿ ನಿಪ್ಪಾಣಿ, ಚಿಕ್ಕೋಡಿ, ಮೂಡಲಗಿ, ಗೋಕಾಕ್, ಹುಕ್ಕೇರಿ, ಘಟಪ್ರಭಾ ನದಿ ಅಬ್ಬರ. ನೀವು ಇಲ್ಲಿ ಒಂದು ವಿಚಾರ ಗಮನಿಸಬೇಕು, ಬೆಳಗಾವಿಯಲ್ಲಿ ಆ್ಯಕ್ಚುಲಿ ಈ ಪ್ರದೇಶದಲ್ಲಿ ಮಳೆ ಇಲ್ಲ. ಬೇರೆ ಕಡೆ ಈ ಪಶ್ಚಿಮ ಘಟ್ಟಗಳಿಂದ ಬರ್ತಿರುವಂಥ ನೀರೇನಿದೆ ಈ ಭಾಗಕ್ಕೆ ತೊಂದರೆಯನ್ನು ಉಂಟು ಮಾಡ್ತಿರೋದು. ಇಲ್ಲಿ ಸದ್ಯಕ್ಕೆ ಮಳೆ ಬರ್ತಾ ಇಲ್ಲ. ಆದರೆ ಘಟಪ್ರಭಾ ನದಿ ಯಾವ ವ್ಯಾಪ್ತಿಯಲ್ಲಿ ಹರ್ಕೊಂಡು ಹೋಗುತ್ತೆ ಆ ಎಲ್ಲ ಪ್ರದೇಶಗಳು ಕೂಡ ಇಂಥದ್ದೇ ದೃಶ್ಯಗಳು ಕಂಡು ಬರ್ತಾ ಇದೆ. ಬೆಳಗಾವಿ ಜಿಲ್ಲೆಯ ಚಿಕ್ಕೋಡಿ, ನಿಪ್ಪಾಣಿ, ಗೋಕಾಕ್, ಹುಕ್ಕೇರಿ ತಾಲೂಕಿನ ಸೇತುವೆಗಳು ಒಂದಾದ ಮೇಲೆ ಒಂದು ಮುಳುಗಡೆ ಆಗ್ತಾ ಇದೆ. ನೋಡಿ, ಈ ಥರ ಸಮಸ್ಯೆ ಆದಾಗ ಶಾಲೆಗೆ ಹೋಗುವಂಥ ಮಕ್ಕಳಿಗೆ, ದೂರಗೆ ಕೆಲಸಕ್ಕೆ ಹೋಗುವಂಥವ್ರು, ಆಸ್ಪತ್ರೆ ಹೋಗುವಂಥ ಏನಾದರೂ ಹುಷಾರಿಲ್ದಿರುವಂಥವ್ರು ಆಸ್ಪತ್ರೆಗೆ ಹೋಗೋಕ್ಕೆ ಹೇಗೆ ಸಾಧ್ಯ? ಅಪಾಯದ ಮಟ್ಟವನ್ನು ಮೀರಿ ಹರಿತಿರುವಂಥ ಘಟಪ್ರಭಾ ನದಿ, ಘಟಪ್ರಭಾದಿಂದ 30,000ಕ್ಕೂ ಅಧಿಕ ಕ್ಯೂಸೆಕ್ ಹೊರಹರಿವು. ಮೂಡಲಗಿ ಸುಣಧೋಳಿ ಸಂಪರ್ಕ ಮಾಡುವಂತಹ ಸೇತುವೆ ಮುಳುಗಡೆ ಆಗಿದೆ. ಹಾಗೇನೆ ಗೋಕಾಕ್ ಮತ್ತು ಮೂಡಲಗಿಯಲ್ಲಿ ಒಟ್ಟು 10 ಸೇತುವೆಗಳು ಜಲಾವೃತ ಆಗಿದೆ. ಸಾವಿರಾರು ಎಕರೆ ಜಮೀನಿನಲ್ಲಿ ಬೆಳೆದಿದ್ದಂತ ಕಬ್ಬಿನ ಬೆಳೆ ಜಲಾವೃತವಾಗಿದೆ. ಇಲ್ಲಿ ಅಪಾಯದ ಮಟ್ಟವನ್ನು ಮೀರಿ ಹರಿತಿರುವಂತಹ ಘಟಪ್ರಭಾ ನದಿ ನೋಡಿ. ಈಗ ಜಮೀನು ಈ ರೀತಿಯಾಗಿ ಆದರೆ ಒಬ್ಬ ರೈತ ಒಂದು ಬೆಳೆ ಬೆಳೀತಾನಂತಂದ್ರೆ ಒಂದಷ್ಟು ಲೆಕ್ಕಾಚಾರ ಇರುತ್ತೆ. ಈ ಬಾರಿ ಫಸಲು ಬಂದರೆ ಬ್ಯಾಂಕ್ EMI ಕಟ್ಟಬೇಕು, ಮಗಳಿಗೆ ಒಂದೇನೋ ಮದುವೆ ಮಾಡೋದಿರುತ್ತೆ, ಮಕ್ಳಿಗೆ ಶಾಲೆ ಹಾಕಬೇಕು, ಸಾಲಗಳಿರ್ತವೆ, ಕೆಲವೊಂದಷ್ಟು ಟ್ರ್ಯಾಕ್ಟ್ರು, ಬೇರೆ ಬೇರೆ ವೆಹಿಕಲ್ಗಳನ್ನು ಖರೀದಿ ಮಾಡಿರ್ತಾರೆ. ಸೊ ಅದರ ಫೈನಾನ್ಸ್ ಅದು ಇದು ಅಂತೆಲ್ಲ ಇರುತ್ತೆ. ನಮ್ಮ ಪ್ರತಿನಿಧಿ ಸಹದೇವ್ ಮಾನೆ ಒಂದು ಪ್ರತ್ಯಕ್ಷ ವರದಿ ಕೊಟ್ಟಿದ್ದಾರೆ. ಇಲ್ಲಿಂದ ಬನ್ನಿ ನೋಡೋಣ. ತಾಲೂಕಿನ ಸುಣಧೋಳಿ ಅನ್ನುವಂತಹ ಗ್ರಾಮದ ಹೊರವಲಯದಲ್ಲೇ ಕಂಪ್ಲೀಟ್ ಆಗಿ ಈ ಒಂದು ಘಟಪ್ರಭಾ ನದಿ ಏನು ಬಂದಿರುವಂತಹ ಕಾರಣಕ್ಕಾಗಿ ಸದ್ಯ ಈಗ ಈ ರೀತಿ ಬ್ಯಾರಿಕೇಡ್ಗಳನ್ನು ಹಾಕಿ ರಸ್ತೆ ಸಂಚಾರಗಳನ್ನು ಬಂದ್ ಮಾಡಿರುವಂಥದ್ದು. ಮುಖ್ಯವಾಗಿ ಇಲ್ಲಿ ಏನು ಯಾರಿಗೂ ಕೂಡ ಓಡಾಟಕ್ಕೆ ಅವಕಾಶವನ್ನು ಕೊಡ್ತಾ ಇಲ್ಲ. ಬೆಳಗಾವಿಯ ಜಿಲ್ಲಾ ಪೊಲೀಸ್ ವತಿಯಿಂದ ಸದ್ಯ ಈಗ ಇಲ್ಲಿ ಓರ್ವ ಪೊಲೀಸ್ ಸಿಬ್ಬಂದಿಗೂ ಕೂಡ ನೇಮಕ ಮಾಡಿರುವಂಥದ್ದು. ಯಾಕಂದರೆ ರಾತ್ರಿ ಸಮಯದಲ್ಲೇ ಆಗಿರ್ಬೋದು ಅಥವಾ ಬೆಳಗಿನ ಜಾವ ಯಾರೂ ಕೂಡ ಏನು ನದಿಗೆ ಇಳಿಬಾರ್ದನ್ನುವಂತಹ ಕಾರಣಕ್ಕಾಗಿ ಈ ರೀತಿ ಪೊಲೀಸರನ್ನು ನೇಮಕ ಮಾಡಿರುವಂಥದ್ದು. ಸದ್ಯ ಈಗ ಒಂದು ಕಡೆ ಘಟಪ್ರಭಾ ನದಿಗೆ ಒಳಹರಿವು 30,000 ಕ್ಯೂಸೆಕ್ ಇದ್ದರೆ ಇದೀಗ ಈ ಒಂದು ಹೊರಹರಿವು ಕೂಡ 25,000 ಕ್ಯೂಸೆಕ್ನಷ್ಟು ಹರಿದು ಬರ್ತಾ ಇರುವಂಥದ್ದು. ಇದೇ ಒಂದು ಕಾರಣಕ್ಕಾಗಿ ಸದ್ಯ ಈಗ ಏನು ಘಟಪ್ರಭಾ ನದಿಗೆ ಅಡ್ಡಲಾಗಿ ಕಟ್ಟಿರುವಂತಹ ಸೇತುವೆಗಳೇನಿದ್ದಾವೆ ಅವೆಲ್ಲವೂ ಕೂಡ ಕಂಪ್ಲೀಟ್ ಆಗಿ ಜಲಾವೃತ ಆಗಿರುವಂಥದ್ದು. ಜನ ಓಡಾಡೋಕ್ಕೂ ಆಗದ ಸ್ಥಿತಿಯಲ್ಲಿರುವಂಥದ್ದು. ಅದರ ಜೊತೆಗೆ ಅಕ್ಕಪಕ್ಕದ ಜಮೀನುಗಳಿಗೂ ಕೂಡ ಇದೀಗ ನೀರು ನುಗ್ಗುವಂಥ ಆತಂಕ ಕೂಡ ಎದುರಾಗಿರುವಂಥದ್ದು. ನಾನೀಗ ಏನು ಘಟಪ್ರಭಾ ನದಿ ಹರಿದು ಹೋಗ್ತಾ ಇದೆ ಅದೇ ಒಂದು ಏನು ಸ್ಥಳವನ್ನು ತೋರಿಸ್ತಾ ಇದ್ದೇನೆ. ಸದ್ಯ ಈಗ ಎಷ್ಟರ ಮಟ್ಟಿಗೆ ನೀರು ರಭಸವಾಗಿ ಹರಿತಾ ಇದೆ ಅನ್ನುವಂಥದ್ದನ್ನು ಕೂಡ ನೀವೀಗ ಗಮನಿಸಬಹುದಾಗಿದೆ. ಕಂಪ್ಲೀಟಾಗಿ ರಸ್ತೆ ಎಲ್ಲವೂ ಕೂಡ ಜಲಾವೃತವಾಗಿ ಮೇಲ್ಭಾಗದಲ್ಲೂ ಕೂಡ ನೀರು ಹರಿದು ಹೋಗ್ತಾ ಇರುವಂಥದ್ದನ್ನು ಕೂಡ ದೃಶ್ಯಾವಳಿಗಳಲ್ಲಿ ನೀವೀಗ ಗಮನಿಸಬಹುದಾಗಿದೆ. ಈ ಒಂದು ಘಟಪ್ರಭಾ ನದಿಯಿಂದ ಮೂಡಲಗಿ ಮತ್ತು ಗೋಕಾಕ್ನ ಹಲವು ಗ್ರಾಮಗಳಿಗೆ ಎದುರಾಗಿರುವಂಥದ್ದು. ಒಂದು ಕಡೆ ಗ್ರಾಮಗಳಿಗೆ ನೀರು ನುಗ್ಗುವಂಥ ಆತಂಕ, ಇನ್ನೊಂದು ಕಡೆ ಈಗಾಗಲೇ ಹಲವು ಕಡೆ ಏನು ಜಮೀನುಗಳು ಕೂಡ ಜಲಾವೃತ ಆಗಿರುವಂಥದ್ದು. ಬೆಳೆಗಳನ್ನು ಕೂಡ ಈಗಾಗಲೇ ಕಳೆದುಕೊಳ್ಳುವಂತಹ ಭೀತಿ ಇಲ್ಲಿರುವಂತಹ ಜನರಿಗೆ ಎದುರಾಗಿರುವಂಥದ್ದು. ಸದ್ಯ ಈಗ ಈ ಒಂದು ಘಟಪ್ರಭಾ ನದಿಗೆ ಸುಮಾರು 5 ಸೇತುವೆಗಳು, ಸಂಪರ್ಕ ಸೇತುವೆಗಳು ಮುಳುಗಡೆ ಆಗಿರುವಂತಹ ಕಾರಣಕ್ಕಾಗಿ ಸದ್ಯ ಈಗ ಜನರು ಕೂಡ ಪರದಾಡುವಂಥ ಸ್ಥಿತಿ ನಿರ್ಮಾಣ ಆಗಿರುವಂಥದ್ದು. ನಮ್ಮ ಜೊತೆಗೆ ಇಲ್ಲಿ ಒಬ್ಬರು ಸ್ಥಳೀಯರಿದ್ದಾರೆ, ಅವ್ರನ್ನ ಮಾತಾಡಿಸ್ತೇನೆ ಯಾವ ರೀತಿಯಾಗಿ ಪರಿಸ್ಥಿತಿ ಇದೆ ಅನ್ನುವಂಥದ್ದನ್ನು. ಭಾಳ ತೊಂದರೆ ಆಗುತ್ತೆ ಜನಕ್ಕೆ ಹೋಗ್ಲಿಕ್ಕೆ ಬರಲಿಕ್ಕೆ. ಎಲ್ಲ ರಸ್ತೆಗಳು ಬಂದಾಗಿತ್ತವ್ರು ಸರ್, ರೌಂಡ್ ಹಾಕಿ ಬರಬೇಕಾಗ್ತೈತೆ. ಇನ್ನೂ ಸ್ವಲ್ಪ ಬ್ರಿಡ್ಜ್ ಯಾತ್ರೆ ಮಾಡಿದ್ರೆ ಜನರಿಗೆ ಅನುಕೂಲ ಆಗ್ತದೆ. ಇಲ್ಲಿ ಡವಳೇಶ್ವರ ಮುಣುಗ್ತೈತಿ, ನಂದಗಾಂವ ಮುಣುಗ್ತೈತಿ ರೀ, ಹುಣಸಾಳ ಮುಣುಗ್ತೈತಿ, ಮುಂದಲ್ಲಿ ಅವರಾದಿ ಇವೆಲ್ಲ ಬ್ರಿಡ್ಜ್ ಮುಣಗೋದ್ರಿಂದ ಜನರಿಗೆ ಭಾಳ ತೊಂದರೆ ಆಗಿತ್ತು ಸರ್. ಇವೊಂದು ಸ್ವಲ್ಪ ಬ್ರಿಡ್ಜ್ ಯಾತ್ರೆ ಮಾಡಿದರೆ ಇನ್ನೂ ಅಷ್ಟು ಜನರಿಗೆ ಅನುಕೂಲ ಆಗ್ತೈತೆ ಅಂತ ನಮ್ಮ ವಿಶ್ವಾಸ ಸರ್.
ಜಮೀನು ಮುಣ್ತಾವ್ರಿ ಸರ್, ಕಬ್ಬು ಮುಣ್ತಾವು. ಭಾಳ ದಿವ್ಸ ನಿಂತ್ರೆ ಕಬ್ಬು ಹಾಳಾಗಿ ಹೋಗ್ತಾವ್ರಿ, ನಾಶ ಆಗ್ತಾವ್ರಿ ಕಬ್ಬು ಎಲ್ಲ. ಚೈಂಡಿ ಮುರಿದು ಒಣಗಿ ಹೋಗ್ತಾವ್ರಿ ಸರ್. ಒಬ್ರು ಸಿಬ್ಬಂದಿ ಕಾಯಂ ಇವ್ರು ಇರ್ತಾರೆ ಬಿಟ್ರಿ, ಯಾರನ್ನೂ ಅಡ್ಡಾಡಕ್ಕೆ ದಾಟಕ್ಕೆ ಮಾಡಿಬಿಡೋದಿಲ್ಲ. ಯಾಕಂದ್ರೆ ಜನ ರೀ ಒಬ್ಬೊಬ್ಬರು ನೀರು ಕಡಿಮೆ ಸೈಕಲ್ ಮೋಟ್ರದವರು ಹೋಗ್ತಿರ್ತಾರೆ ರೀ, ಅಂಥವ್ರನ್ನ ತಡಿಲಿಕ್ಕೆ ಪೊಲೀಸ್ ಸಿಬ್ಬಂದಿ ಅವ್ರನ್ನ ಇನ್ನೂ ಜಾಸ್ತಿ ನೀರು ಬರ್ಬೋದು ಸರ್. ಇನ್ನು ನಾಳೆಗೆ ಅಂದ್ರೆ ಇನ್ನೂ 4 ಫೂಟ್ ನೀರು ಏರ್ತದೆ ಸರ್. ಸಾಕಷ್ಟು ಕಡೆಗಳಲ್ಲಿ ಈ ಒಂದು ಏನು ಸಂಪರ್ಕ ಸೇತುವೆಗಳು ಕೂಡ ಈಗಾಗಲೇ ಮುಳುಗಡೆಯಾಗಿ ಸಾಕಷ್ಟು ಅನಾನುಕೂಲ ಆಗ್ತಾ ಇದೆ. ಈ ಒಂದು ಸೇತುವೆಗಳೇನಿದ್ದಾವೆ ಇವುಗಳ ಹೈಟನ್ನು ಜಾಸ್ತಿ ಮಾಡಿದರೆ ಅನುಕೂಲ ಆಗುತ್ತೆ ಅನ್ನುವಂಥ ಮಾತನ್ನು ಇಲ್ಲಿರುವಂಥ ಸ್ಥಳೀಯರು ಹೇಳ್ತಾ ಇರುವಂಥದ್ದು. ಕ್ಯಾಮರಾಮನ್ ಪ್ರವೀಣ್ ಜೊತೆ ಸಹದೇವ್ ಮನೆ TV9 ಬೆಳಗಾವಿ. ಇನ್ನು ಧಾರಾಕಾರ ಮಳೆಗೆ ಉಕ್ಕಿ ಹರಿದಂಥ ಘಟಪ್ರಭಾ ನದಿ, ಈಗಾಗಲೇ ನೀವು ಒಂದಷ್ಟು ದೃಶ್ಯಗಳನ್ನು ನೋಡಿದ್ರಿ. ಇನ್ನೊಂದು ಕಡೆ ಮಿರ್ಜಿ ಸೇತುವೆ ಕೂಡ ಮುಳುಗಡೆ ಆಗಿದೆ ಘಟಪ್ರಭಾ ನದಿಯ ಅಟ್ಟಹಾಸಕ್ಕೆ. ಬಾಗಲಕೋಟೆ ಜಿಲ್ಲೆ ಮುಧೋಳ ತಾಲೂಕಿನ ಮಿರ್ಜಿ ಸೇತುವೆ, ಮಿರ್ಜಿ ಮಹಾಲಿಂಗಪುರ ಸೇರಿ 6ರಿಂದ 7 ಗ್ರಾಮಗಳು ಈಗ ಸಂಪರ್ಕ ಕಳ್ಕೊಂಡಿವೆ. ಇದು ಸದ್ಯಕ್ಕೆ ಬೆಳಗಾವಿಯ ಪರಿಸ್ಥಿತಿ. ಬೆಳಗಾವಿ ಭಾಗದಲ್ಲಿ ಬೇಸಿಗೆಯಲ್ಲಿ ಒಂದು ಪರಿಸ್ಥಿತಿ, ಆದರೆ ಮಳೆಗಾಲದಲ್ಲಂತೂ ಇಂತಹ ಪರಿಸ್ಥಿತಿ. ಒಂದು ಕಡೆ ಮಳೆ ತೀರಾ ಬಂದರೂ ಕೂಡ ನೋಡಿ ಸೇತುವೆಗಳ ರೀತಿ ಮುಳುಗ್ತವೆ. ಮಿರ್ಜಿ ಸೇತುವೆ ಇದು ಭಾಳಷ್ಟು ಗ್ರಾಮಗಳಿಗೆ ಸಂಪರ್ಕ ಕಲ್ಪಿಸುವಂಥ ಸೇತುವೆ. ಆದರೆ ಸೇತುವೆಯಲ್ಲಿ ನದಿಯಲ್ಲಿ ನಿಮಗೆ ಫೈಂಡ್ ಔಟ್ ಮಾಡೋದು ಕಷ್ಟ, ಅಷ್ಟರ ಮಟ್ಟಿಗೆ ನೀರು ಹರಿತಾ ಇದೆ. ಸೊ ಯಾವುದಾದ್ರೂ ಈ ಚಾನಲ್ನಲ್ಲಿ ನೀರು ಹರಿಯುತ್ತಲ್ಲ ಆ ರೀತಿಯಾಗಿ ಕಂಡುಬರುತ್ತೆ ಬ್ಯಾರೇಜ್ಗಳಲ್ಲಿ.